ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ಏನು ಚೆನ್ನಾಗಿಲ್ಲ, ಸ್ವಲ್ಪ ಚೆನ್ನಾಗಿದ್ದೀನಿ. ಯಾಕಂದ್ರೆ ಸ್ವಲ್ಪ ಕೋಲ್ಡ್ ಆಗಿದೆ, ಕಾಫ್ ಆಗಿದೆ, ವೆದರ್ ಆ ಥರ ಇದೆ. ಸೊ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ನಾವಿವತ್ತು ಚಿಕ್ಕಲ್ಲೂರಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಫ್ರೈಡೇ ಇದು, ಫ್ರೈಡೇ ನೈಟ್ ಹೊರಟಿರೋದು ನಾವು. ಒಂದು 5:30 ಅಷ್ಟೊತ್ತಿಗೆ ಹೊರಟಿದ್ದೀವಿ. ಆನ್ ದ ವೇ ಮದ್ದೂರಲ್ಲಿ ನಾನು ಕಾಫಿಗೆ ನಿಲ್ಲಿಸಿದ್ದೀನಿ. ಯಾವಾಗಲೂ ಕಾಫಿಗೆ ಹೋಗ್ತೀವಲ್ಲ ಅಲ್ಲೇ. ಆ್ಯಂಡ್ ಮದ್ದೂರಲ್ಲಿ ನೋಡಿ ಡಿ ಬಾಸ್ ಇದೆ. ಡಿ ಬಾಸ್ಗೆ ಜೈ ಹೇಳಿ ಒಂದು ಸಲ. ಡಿ ಬಾಸ್ ಡಿ ಬಾಸ್ ಡಿ ಬಾಸ್. ಮದ್ದೂರು, ಮಂಡ್ಯ, ಮೈಸೂರೆಲ್ಲ ಡಿ ಬಾಸ್ದೇ ಅವ. ನೆಕ್ಸ್ಟು ನಾವು ರೀಚ್ ಆದ್ವಿ. ನೋಡಿ ಚಿಕ್ಕಲ್ಲೂರಿಗೆ ಬಂದಿದ್ದೀವಿ. ಫುಲ್ಲು ಜಾತ್ರೆ ವಾತಾವರಣ ಇದೆ ನೋಡಿ, ಫುಲ್ಲು ಲೈಟಿಂಗ್ಸ್ ಇದೆ. ಆ್ಯಕ್ಚುಲಿ ಇದು ಜಾತ್ರೆ ಬಂದು 1 ವೀಕ್ ಜಾತ್ರೆ ನಡೆಯುತ್ತೆ. ಬಟ್ ನಾವು ಹೋಗಿದ್ದು ಲಾಸ್ಟ್ ಡೇ ಬಿಫೋರ್ ಅಂದರೆ ಸ್ಯಾಟರ್ಡೇ ಲಾಸ್ಟ್ ಡೇ ಇತ್ತು. ನಾವು ಫ್ರೈಡೇ ಹೋಗಿದ್ವಿ. ಸೊ ಸ್ವಲ್ಪ ಜನ ಕಡಿಮೆ ಆಗಿದ್ದರು. ಆ್ಯಂಡ್ ಫ್ರೈಡೇ ನಾನ್ ವೆಜ್ ಇತ್ತು. ಫ್ರೈಡೇ ನಾನ್ ವೆಜ್ ಇದ್ದಿದ್ದರಿಂದ ಮಾರ್ನಿಂಗೇ ಎಲ್ಲ ಮಾಡ್ಕೊಂಡು ನೈಟ್ ಹೊರಟಿದ್ದಾರೆ. ಸೊ ನಾವಿವತ್ತು ನೈಟ್ ಬರ್ತಾ ಇದ್ದೀವಿ. ನಾವು ಬರ್ತಾ ಇರ್ಬೇಕಾದ್ರೆ ಆನ್ ದ ವೇ ಕೊಳ್ಳೇಗಾಲದಿಂದ ನಮ್ಮಮ್ಮ ನಮ್ಮಪ್ಪ ಬಿಂದು ಅವರು ಬಂದರು, ನಮ್ಮ ಜೊತೆ ಜಾಯ್ನ್ ಆದರು. ಸೊ ಅವ್ರನ್ನೂ ಕರ್ಕೊಂಡು ನಾವೇನು ಕೊಳ್ಳೇಗಾಲ ಹೋಗಿರಲಿಲ್ಲ, ಅವರು ಪಾಳ್ಯ ಹತ್ರ ಬಂದರು. ಸೊ ನಾವು ಅವ್ರನ್ನ ಪಿಕ್ ಮಾಡಿ ಈಗ ಹೋಗ್ತಾ ಇದ್ದೀವಿ. ನಾವು ಒನ್ ಡೇ ನೈಟ್ ಸ್ಟೇ ಮಾಡೋಣ ಅಂತ ಅಲ್ಲಿ. ಸೊ ಪ್ಲೇಸ್ ಹುಡುಕ್ತಾ ಇದ್ದೀವಿ, ಎಲ್ಲಿ ಚೆನ್ನಾಗಿರುತ್ತೆ ಹೇಗೆ ಅಂತ. ಆ್ಯಂಡ್ ನೋಡಿ ಎಷ್ಟೊಂದು ವೆಹಿಕಲ್ಸ್ ಇದೆ ಅಂತ. ನಾವು ಜಾತ್ರೆ ಸ್ಟಾರ್ಟ್ ಆದಾಗ ಬಂದಿದ್ದಿದ್ರೆ ನಾವು ಇನ್ನೂ ವೆಹಿಕಲ್ಸ್ ತುಂಬ ಇರ್ತಾಯಿತ್ತು ಆ್ಯಂಡ್ ಜನ ಕ್ರೌಡ್ ಇರ್ತಾಯಿತ್ತು. ಬಟ್ ನಾವು ಬಂದಿರೋದು ಲಾಸ್ಟ್ ಡೇ. ಸೊ ಸ್ವಲ್ಪ ಜನ ಎಲ್ಲ ಕಡಿಮೆ ಇದ್ದಾರೆ. ಬಟ್ ಜಾತ್ರೆ ಅಟ್ಮಾಸ್ಫಿಯರ್ ಮಾತ್ರ ಹಾಗೇ ಇದೆ. ಸೊ ಬನ್ನಿ ಇವಾಗ ಹೋಗೋಣ. ಹೋಗಿ ಒಂದು ಪ್ಲೇಸ್ ನೋಡಿ ಅಲ್ಲಿ ನಾವು ಕುಕ್ಕಿಂಗ್ ಮಾಡೋಣ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಟೆಂಟ್ ತೊಗೊಂಬಂದಿದ್ದೀವಿ, ಕ್ಯಾಂಪಿಂಗ್ ಟೆಂಟ್. ಸೊ ಅದನ್ನು ಎಲ್ಲಿ ಪ್ಲೇಸ್ ಮಾಡ್ತೀವಿ ಅಂತ ನೋಡೋರಂತೆ, ಬನ್ನಿ. ಹಾಂ, ಅಲ್ಲೈತೆ. ಅಲ್ಲಿ ಎತ್ತು ಅದನ್ನ. ಅದು ಹಂಗಲ್ಲ ಕಣ್ಬಾ. ಅವ್ರು ಹಾಕ್ಲೇ ಇಲ್ಲ, ಹಂಗೆ ಓದ್ತವ್ರೆ. ಬಾ, ಸದ್ಯಕ್ಕೆ ಕರ್ಕೊಂಡಿದ್ದಾರಾ? ಬೆಚ್ಚಗೆ ಮಾಡ್ಕೋತಾವ. ನೀಟಾಗಿ ಇಲ್ವಾ? ನೋಡ್ತಾ ಇದ್ದೀನಿ. ಧೂಪ ಹಾಕ್ತಾ ಬಂದಿರೋ, ನಾನು ಧೂಪ ಹಾಕ್ಬಿಟ್ಟು ಬರ್ತಾ ಇದ್ವಿ. ಒಳಗಡೆ ಹೋಗಿದ್ರಾ? ಒಳಗಡೆ ಯಾವಾಗ ಬಂದ್ರಿ? ಯಾವಾಗ ಬಂದ್ರ? ಎಷ್ಟೇನ ಹೊರಡ್ತಾ ಇದ್ದೀರಾ? ಯಾರು ಬಿಟ್ಟಿದ್ದು?
ರಘು ಕೊಟ್ಟು ಬಾ ಅಂತ ಹೇಳಿವಿ ನಾನು. ನಾವು ಬಂದ ತಕ್ಷಣ ಕಾರ್ ಪಾರ್ಕ್ ಮಾಡಿ ಫಸ್ಟು ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬಂದ್ವಿ. ಹೂವು ಎಲ್ಲ ತೊಗೊಂಡು ಹೋಗಿದ್ವಿ. ಸೊ ಹೂವು ಎಲ್ಲ ಕೊಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬಂದು ಆ್ಯಂಡ್ ಎವ್ರಿ ಇಯರ್ ಅವರು ಚಿಕ್ಕಲ್ಲೂರಿಗೆ ಹೋದಾಗೆಲ್ಲ ಅವರು ಪಟಾಕಿ ಹೊಡಿತಾ ಇರ್ತಾರೆ. ಇಲ್ಲಿಂದನೇ ತೊಗೊಂಡು ಹೋಗಿರ್ತೀವಿ. ಸೊ ಈ ಸಲನೂ ಒಂದು ಬಾಕ್ಸ್ ತೊಗೊಂಡು ಹೋಗಿದ್ವಿ. ಸೊ ಅವ್ರಿಗೊಂಥರ ಕ್ರೇಜ್ ಜಾಸ್ತಿ ಪಟಾಕಿ ಅಲ್ಲಿ ಹೋಗಿ ಹೊಡಿಬೇಕು ಅಂತ. ಸೊ ಪಟಾಕಿ ಎಲ್ಲ ಮಗ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಪಟಾಕಿ ಹೊಡೆದ್ರು. ನೆಕ್ಸ್ಟು ಇಲ್ಲಿ ಅಡುಗೆ ಮಾಡೋದಕ್ಕೆ ಜಾಗ ನೋಡಿದ್ದೀವಿ. ಅಲ್ಲಿ ಅಡುಗೆ ಮಾಡ್ತಾಯಿದ್ರು. ಇನ್ನೊಂದು ಕಡೆ ನಾವು ಕ್ಯಾಂಪಿಂಗ್ ಟೆಂಟ್ನ ಅರೇಂಜ್ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಮಲ್ಕೊಳ್ಳೋದು ಅಂತ. ಹೆವಿ ಕೋಲ್ಡ್ ಇರುತ್ತೆ. ಜಾನ್ ಟೈಮಲ್ಲಿ ಇರುತ್ತಲ್ಲ, ಸಿಕ್ಕಾಬಟ್ಟೆ ಕೋಲ್ಡ್ ಇರುತ್ತೆ ಆ್ಯಂಡ್ ಹಿಮ ಎಲ್ಲ ಬೀಳ್ತಾ ಇರುತ್ತೆ. ಸೊ ಮಕ್ಕಳಿಗೆ ಥಂಡಿ ಆಗೋದು ಬೇಡ ಅಂತೇಳಿ ಈ ಸಲ ಅವ್ರ ಫ್ರೆಂಡ್ ಹತ್ರ ಇಸ್ಕೊಂಡು ಬಂದಿದ್ರು ಕ್ಯಾಂಪಿಂಗ್ ಟೆಂಟ್. ಅದು ತುಂಬಾ ಚೆನ್ನಾಗಿದೆ. ಸೊ ಅದನ್ನು ಅರೇಂಜ್ ಮಾಡ್ತಾ ಇದ್ದಾರೆ ಇವಾಗ. ಸ್ವಲ್ಪ ಕನ್ಫ್ಯೂಷನ್ಸ್ ಆಯಿತು, ಹೇಗೆ ಅರೇಂಜ್ ಮಾಡೋದು ಏನು ಅಂತ. ಫಸ್ಟ್ ಟೈಮ್ ಅರೇಂಜ್ ಮಾಡ್ತಾ ಇರೋದು. ಸೊ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ನೋಡಿ, ಹೇಗೆ ಮಾಡೋದು ಏನು ಅಂತ ಡಿಸ್ಕಷನ್ ನಡೀತಾ ಇದೆ. ಬಟ್ ನೋಡೋಣ ಲಾಸ್ಟ್ಗೆ ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ನೋಡಿ. ಬಟ್ ಇಲ್ಲಿ ದೇವಸ್ಥಾನ ಇರೋದ್ರಿಂದ, ಇದು ದೇವಸ್ಥಾನ ಅಲ್ಲ, ಇದು ಒಂದು ದೇವಸ್ಥಾನದಲ್ಲಿ ಒಂದು ಪ್ಲೇಸು. ಆಲ್ಮೋಸ್ಟ್ ಜಾತ್ರೆ ಆದಾಗೆಲ್ಲ ಇಲ್ಲೇ ಮಲ್ಕೋತಾ ಇರ್ತಾರೆ ಜನ. ನೋಡಿ ಲಾಸ್ಟ್ಗೂ ಫೈನಲಿ ಟೆಂಟ್ ಅರೇಂಜ್ ಆಗಿದೆ. ಬನ್ನಿ ನೋಡೋಣ ಯಾರೆಲ್ಲ ಸೇರ್ಕೊಂಡು ಅರೇಂಜ್ ಮಾಡಿದ್ರು ಆ್ಯಂಡ್ ಒಳಗಡೆ ಎಲ್ಲ ಹೇಗಿದೆ ಎಲ್ಲ ನೋಡೋಣ. ನಾನು ಫಸ್ಟ್ ಟೈಮ್ ಈ ಥರ ಟೆಂಟಲ್ಲಿ ಮಲ್ಕೋತಾ ಇರೋದು. ನ್ಯೂ ಎಕ್ಸ್ಪೀರಿಯೆನ್ಸು. ಎಲ್ಲ ಥರನೂ ಒಂದೊಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಾರಲ್ಲ. ಬಟ್ ಇದನ್ನೆಲ್ಲ ಹೊರ್ಗಡೆ ನಾವು ಎಲ್ಲಾದರೂ ಹೋದಾಗ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಇಲ್ಲೂ ನೋಡೋಣ ಅಂತೇಳಿ ತೊಗೊಂಬಂದ್ವಿ. ಸೊ ಎಲ್ಲರೂ ಕೂತಿದ್ದಾರೆ. ಇಲ್ಲಿ ರಾಜೇಶ್ ಅವರು ಮತ್ತು ಗಣೇಶ, ಗಣೇಶನ ಫ್ರೆಂಡ್ಸು ಆ್ಯಂಡ್ ನಾನು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ನೋಡಿ ಆ ವಿಡಿಯೋನ ಈ ಥರ ಪ್ಲೇಸ್ ಮಾಡಬೇಕು, ಇಲ್ಲಿ ಪ್ಲೇಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಸೊ ಹಾಗೆ ಅರೇಂಜ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬರ್ರಿ ಫಸ್ಟು ಯಾರು ಒಳಗಡೆ ಹೋಗ್ತಾರೆ. ಆ್ಯಕ್ಚುಲಿ 2 ಟೆಂಟ್ ತೊಗೊಂಬಂದಿದ್ವಿ. ಫಸ್ಟ್ ಒಂದು ಅರೇಂಜ್ ಮಾಡಿದ್ದೀವಿ. ಒಂದು ಒಂದು ಅರೇಂಜ್ ಮಾಡಿ ಗೊತ್ತಾದರೆ ಇನ್ನೊಂದು ಈಸಿಯಾಗಿರುತ್ತೆ. ಬನ್ನಿ ಇವಾಗ ಒಳಗಡೆ ಹೋಗೋಣ, ಹೇಗಿದೆ ಏನು ಅಂತ ನಾನು ತೋರಿಸ್ತೀನಿ. ಓಕೆನಾ? ನಾವು ಬನ್ನಿ ಒಳಗಡೆ ಹೋಗೋಣ. ವಾ ಫಸ್ಟ್ ಅಮ್ಮ ಹೋಗುತ್ತೆ, ನಿಧಾನ ಬಂದೈತೆ. ನಾನು ನೋಡಿಲ್ವಾ? ಬಂದಿಲ್ಲ. ಬನ್ನಿ ಜನರೇ, ಬನ್ನಿ ಜನರೇ. ಇಲ್ಲ ಇಲ್ಲ ಹಾಕೋದ್ದಿಪ್ಪ ಬಿಡು ಸಾಕು, ಆಮೇಲೆ ತೆಗಿಯಕ್ಕಾಗಲ್ಲ. ಆರಾಮಾಗಿ ನನ್ನ ಇಟ್ಟು ಎಲ್ಲ ಹಿಂಗೆ ಇಮಾನಿ ಹಾಕಿರೋದು ನೋಡಿ ಫ್ರೆಂಡ್ಸ್. ಅದನ್ನ ಆ ಕಡೆ ಎತ್ತು ಬಿಸಾಕ್ಬಿಡ್ರಿ. ಅದೇ ಕಸ ಎತ್ತು ಬಿಸಾಕಿ. ಯಾರ್ಯಾರ ಫ್ಯಾಮಿಲಿ ಈಗ ಗೊತ್ತಾಯ್ತಲ್ಲ, ಆರಾಮಾಗಿ ಹಾಕ್ಬೋದು. ಯಾಕೆ ನಾನು ನೋಡಿಲ್ಲಪ್ಪ. ನಾವು ಫಸ್ಟು ಟೆಂಟ್ನ ಅರೇಂಜ್ ಮಾಡೋಕ್ಕೆ ತುಂಬಾ ಟೈಮ್ ತೊಗೊಂಡ್ವಿ. ಸೊ ಲಾಸ್ಟಲ್ಲಿ ಗೊತ್ತಾಯಿತು ನೋಡಿ, ಅರೇಂಜ್ ಮಾಡಿ ನಾನು ಮನೆ ಒಳಗಡೆ ಹೋಗಿ ಕೂತಿದ್ದೀವಿ. ನಾನು ಆ ಟೆಂಟಿಂದನೇ ಕೂತ್ಕೊಂಡು ಈ ಟೆಂಟ್ನ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇದು ಸ್ಮಾಲ್ ಒನ್, ನಾನು ಇದ್ದೀನಲ್ಲ ಇವಾಗ, ಅದು ಸ್ವಲ್ಪ ಬಿಗ್ ಒನ್ ಇದೆ, ಇದು ಸ್ವಲ್ಪ ಸ್ಮಾಲ್ ಒನ್. ಸೊ ಇವಾಗ ಸದ್ವಿಕ ಒಳಗಡೆ ಹೋಗಿದ್ದಾನೆ. ತುಂಬಾ ಚೆನ್ನಾಗಿದೆ. ಆಮೇಲೆ ಏನಾಯ್ತು ಅಂದರೆ, ಎಷ್ಟು ಚಳಿ ಇತ್ತು ಹೊರಗಡೆ ಅಂದರೆ, ಬಟ್ ನಾವು ಒಳಗಡೆ ಮಲಗಿದಾಗ ಫುಲ್ಲು ಶೆಕೆ ಅನಿಸ್ತಾಯಿತ್ತು. ಬಟ್ ಇದೆಲ್ಲ ತುಂಬ ಹೊರಗಡೆ ಎಲ್ಲ ತೊಗೊಂಡೋದ್ರೆ ಸಿಕ್ಕಾಪಟ್ಟೆ ವರ್ತ್ ಇದೆ. ಆ್ಯಂಡ್ ಅಷ್ಟು ಚಳಿನೂ ಆಗೋಲ್ಲ. ನಾವು 2 ಬೆಡ್ಶೀಟ್ ತೊಗೊಂಡು ಹೋಗಿದ್ವಿ. ಸೊ ಅದು ನಾವು ಯೂಸೇ ಮಾಡಿಲ್ಲ. ಸೊ ಒಳಗಡೆ ಆರಾಮಾಗಿ ಮಲಗಿದ್ವಿ. ಆ್ಯಕ್ಚುಲಿ ಪಿಲ್ಲೋ ತೊಗೊಂಡು ಹೋಗಿರಲಿಲ್ಲ, ಬೆಡ್ಶೀಟ್ನೇ ನಾವು ಪಿಲ್ಲೋ ಥರ ಮಾಡಿಕೊಂಡು ಅದರಲ್ಲೇ ಮಲಗಿದ್ವಿ. ಸೊ
ಸ್ವಲ್ಪ ಬೆಚ್ಚು ಫೀಲ್ ಆಗ್ತಾಯಿತ್ತು, ಚೆನ್ನಾಗಿತ್ತು. ಸೊ ಖುಷಿ ಆಯಿತು ಎಲ್ರಿಗೂ, ಮಕ್ಳಿಗೂ ಅಷ್ಟೇ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈವನ್ ನಮಗೂ ಖುಷಿ ಆಯಿತು. ವರ್ತ್ ಬೈಯಿಂಗ್ ಅನಿಸುತ್ತೆ ಇದು, ತುಂಬಾ ಚೆನ್ನಾಗಿದೆ. ಎಲ್ಲಿಂದ ಹೇಳ್ಕೊಂಡವರು? ಯಾರದು ಮಲಗಿರೋದು? ಏಕೆ ಯಾಕೆ ಊಟ ಮಾಡೋದು ಬಂತ? ಏಯ್ ಯಾಕೋ ಅವನಿಲ್ಲದ ಗಣೇಶ? ಲವ್ ಅಲ್ಲ ಇರು ಅಂದಿದ್ದಕ್ಕೆ ಅವನೇ ಅಲ್ವಾ? ಲವ್ ಊಟ ಮಾಡಿದಳು ಯಾಕೆ? ಎದಳು ಸ್ವಲ್ಪ ತಿನ್ನೋಣ, ಎದಳು. ಊಟ ಎಲ್ಲ ಮುಗಿಸಿದ್ವಿ. ನಾನ್ ವೆಜ್ ಬಿರಿಯಾನಿ ಆ್ಯಂಡ್ ಗ್ರೇವಿ ಮಾಡಿದರು. ಸೊ ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಕತ್ಲೆ ಇತ್ತು. ಸೊ ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ಸೊ ಮತ್ತೆ ಬಂದ್ವಿ. ಬಂದಮೇಲೆ ಇಲ್ಲಿ ನೋಡಿ ಮಕ್ಕಳೆಲ್ಲ ಪಟಾಕಿ ಹೊಡಿತಾ ಇದ್ದಾರೆ. ಮತ್ತು ಬಾಕ್ಸ್ ಎಲ್ಲ ಖಾಲಿ ಮಾಡಬೇಕು, ವಾಪಸ್ ತೊಗೊಂಡೋಗಂಗಿಲ್ಲ ಅಂತೇಳಿ ಪಟಾಕಿ ಎಲ್ಲ ಹೊಡಿತಾ ಇದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಮ್ಮ ಜೊತೆ ಮತ್ತು ಗೌಡ್ರು ಆ್ಯಂಡ್ ಫ್ಯಾಮಿಲಿ, ಅಂದರೆ ನಾವು ಗೋವಾಗೆ ಹೋಗಿದ್ವಿ ಅವ್ರ ಜೊತೆ ಎಲ್ಲ ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿರ್ತೀರ. ಲತಾ, ಗೌಡ್ರು ಆ್ಯಂಡ್ ಅವ್ರ ಮಕ್ಕಳು ಎಲ್ಲರೂ ಬಂದು ಜಾಯ್ನ್ ಆದರು. ಆ್ಯಕ್ಚುಲಿ ಕಾಲ್ ಮಾಡಿದ್ವಿ ಬನ್ನಿ ಜಾಯ್ನ್ ಆಗಿ ಅಂತ. ಸೊ ಅವರು ಆಯಿತು ಅಂತೇಳಿ ಬಂದು ಜಾಯ್ನ್ ಆದರು. ಬಟ್ ನಾವು ಬಂದಾದಮೇಲೆ ತುಂಬ ಲೇಟಾಗಿ ಬಂದರು ಅವರು. ಸೊ ಅವರು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಆ್ಯಂಡ್ ಗಣೇಶ ಅವನಿಗೋಸ್ಕರ ನಾನು ಕಾಲ್ ಮಾಡಿದ್ದೆ ಬಾ ಅಂತ. ಆ್ಯಂಡ್ ಸಿದ್ದು ಹಾಗೂ ಅಷ್ಟೇ, ಅವ್ನು ಆಲ್ರೆಡಿ ಚಿಕ್ಕಲ್ಲೂರಲ್ಲಿ ಇದ್ದಂತೆ. ಸೊ ಅಲ್ಲೇ ಇರು, ನಾನು ಬರ್ತಾಯಿದ್ದೀನಿ ಅಂತ ಹೇಳಿದೆ. ಸೊ ಅವನು ಇದ್ದ. ಸೊ ಎಲ್ಲರೂ ತುಂಬ ಒಂದು 15 ಮೆಂಬರ್ಸ್ ಎಲ್ಲ ಇದ್ವಿ. ಸೊ ಎಲ್ಲ ಎಂಜಾಯ್ ಮಾಡಿದ್ವಿ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಜಾಸ್ತಿ ಆಗಿದೆ, ಫುಲ್ ಟೈಟ್ ಆಗಿ ಹೋಗಿದ್ದಾನೆ. ಹೌದು ಹೌದು, ಫುಲ್ ಟೈಟ್ ಇವ್ರು ಟೈಟ್ ಆಗಿಲ್ಲ, ಫಸ್ಟ್ ಟೈಮ್ ಟೈಟ್ ಆಗಿಲ್ಲ ಫ್ರೆಂಡ್ಸ್ ಇವನು. ಇಲ್ಲ ಅಂದ್ರೆ ಹೊಡೆದು ಮಲಗಿಸಿರ್ತಿದ್ವಿ ನೋಡಿ. ಅಳ್ಳಾಡ್ಕೋಯ್ತಿದ್ರಿ. ಎಲ್ಲ ಊಟ ಎಲ್ಲ ಮುಗಿಸಿ ಆ್ಯಂಡ್ ಎಲ್ಲೆಲ್ಲಿ ಯಾರ್ಯಾರು ಮಲ್ಕೊಳ್ಳೋದು ಅಂತ ಡಿಸೈಡ್ ಮಾಡಿ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಹೇಳಿ ಎಲ್ಲರೂ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಅಲ್ಲಿ ಗೌಡ್ರು ಅಣ್ಣ ಅವರೆಲ್ಲಿ ಕಾರಲ್ಲಿ ಮಲ್ಕೋತಾರೆ, ಯಾರು ಕಾರಲ್ಲಿ ಮಲ್ಕೋತಾರೆ ಅಂತ ಅಲ್ಲಿ ಡಿಸ್ಕಷನು. ಇಲ್ಲೆಲ್ಲ ಈ ಸದ್ವಿಕ್ ಮತ್ತು ಪರಿ ಪಟಾಕಿ ಹೊಡಿತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಇಮಾನಿ ಮತ್ತು ಬೆಟ್ಟ ಆಟ ಆಡ್ತಾ ಇದ್ದಾರೆ. ನಾವೆಲ್ಲ ಸೇರ್ಕೊಂಡು ಸ್ವಲ್ಪ ಹಾಗೆ ಮಾತಾಡ್ತಾ ಇದ್ದೀವಿ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮಲ್ಕೊಳ್ಳೋಣ ಅಂತ ಹೇಳಿ. ಇಲ್ಲೇ ಪಕ್ಕದೂರು. ಇದ್ಯಾವುದೋ ಇಲಿ ಸೇರ್ಕೊಂಡಿದೆಯಲ್ಲ, ಇಲ್ಲಿ ಯಾವುದೋ ಇಲಿ ಮರಿ, ಹುಲಿ ಅಲ್ಲ ಇದು, ಇಲಿ ಮರಿ ಇದು. ಇಲ್ಲಿ ಓಡ್ ಬರುತ್ತೆ ನೋಡ್ಕೊಳ್ಳಿ ಪಟಾಕಿ ಹಚ್ಚಿದ ತಕ್ಷಣ. ಹುಲಿ ಅಲ್ಲ ಇದು, ಇಲಿ. ಅಚ್ಚ ಜೋರಾಗಿ ಹಚ್ಚ ಪಟಾಕಿ, ಹಚ್ದ ಪರಿ ಹಚ್ದ. ರಾಜು ಈ ಕಡೆ ಬಾಮಗಳು ಇದಕ್ಕೆ ಎದುರ್ಕೊತಾ ಇದೀಯಾ? ಇಲಿ ಮರಿ ಅದು. ಸದ್ವಿಕಾ ಹಚ್ಚ, ಹಿಡ್ಕ ಇಲ್ಲಿ ಬಂದ ನೋಡಿ. ಈಗ ಹೋಗಿ ರೂಮಲ್ಲ ಉಸ್ಕೋತಾನೆ ಇವಾಗ. ಹೌದಾ? ನೈಟ್ ಎಲ್ಲ ಚೆನ್ನಾಗಿ ಮಲಗಿದ್ವಿ, ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿ ಮಾರ್ನಿಂಗ್ ಎದ್ದಿದ್ದೀವಿ. ಆ್ಯಕ್ಚುಲಿ 9 o'clock ಆಯ್ತು ಅನ್ಸುತ್ತೆ ನಾವು ಮಾರ್ನಿಂಗ್ ಎದ್ದೇಳೋ ಅಷ್ಟೊತ್ತಿಗೆ. ಸ್ವಲ್ಪ ಬಿಸಿಲೇ ಬಂದುಬಿಟ್ಟಿದೆ. ಸೊ ನೆಕ್ಸ್ಟ್ ನಮ್ಮದು ಪ್ಲ್ಯಾನೇ ಚೇಂಜ್ ಆಯಿತು. ಸೊ ಎಲ್ಲ ಬೇಗ ಪ್ಯಾಕ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಹೊರಡ್ತಾ ಇದ್ದೀವಿ ಅಂತ ಹೇಳ್ತೀನಿ. ಆ್ಯಂಡ್ ಅಮ್ಮ, ಡ್ಯಾಡಿ, ಬಿಂದು ಅವ್ರು ರಿಟರ್ನ್ ಕೊಳ್ಳೆಗಾಲ ಹೋಗ್ತಾ ಇದ್ದಾರೆ. ಬರೀ ನಾವು ಮಾತ್ರ ಬೇರೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಯಾವ ಪ್ಲೇಸ್ ಅಂತ ಹೇಳ್ತೀನಿ. ಬಟ್ ನಮ್ಮದು ನೈಟೆಲ್ಲ ಪೂಜೆನೇ ಆಗಿತ್ತಲ್ಲ, ಸೊ ಇವಾಗೇನು ಪೂಜೆ ಮಾಡ್ಸೋಕ್ಕೆ ಹೋಗಿಲ್ಲ. ಎಲ್ರೂ ಲಗೇಜೆಲ್ಲ ಎತ್ಕೊಂಡು ಹೊರಡ್ತೀವಿ. ಮೇಯ್ನ್ ನಾವು ಇವಾಗ ಬಂದಿದ್ದು ಹೊಸಮಠ, ಚಿಕ್ಕಲ್ಲೂರಿಗೆ ಬಂದಿದ್ದು. ಯಾರೇ ಆದ್ರೂ ಅಷ್ಟೇ ಹೊಸಮಠಕ್ಕೆ ಬಂದಮೇಲೆ ಹಳೆ ಮಠಕ್ಕೆ ಹೋಗಬೇಕು. ಸೊ ನಾವು ಅಷ್ಟೇ ಇವಾಗ ಹಳೆ ಮಠಕ್ಕೆ ಹೋಗಿ ಆಮೇಲಿಂದ ನಾವು ಹೋಗ್ಬೇಕಾಗಿರೋ ಪ್ಲೇಸ್ಗೆ ಹೊರಡ್ತೀವಿ. ಬಾಯ್. ಏನು ಇಲ್ಲ ನೋಡಿ ಹೆಂಗಿದೆ ಸಾಲ.
ಇಲ್ಲಿ ಬ್ರ್ಯಾಂಡ್ ಸೇಲ್ ಫ್ರೆಂಡ್ ಸೇಲ್ ಒಳ್ಳೆ ಜಾಗದಲ್ಲಿ ಹಾಕೋ ಚೆನ್ನಾಗಿ ಕುಣಿಕೆ ಮಾತಾಡ್ಕೊಳಗೆ ಅದೇನು ಸಡನ್ ಎಲ್ಲವರು ಎಲ್ಲ ಇಲ್ಲವರಲ್ಲ ಮನೆಗೆ ಗೊಂಬೆ ಹಿಡ್ಕೊಂಡು ಬಂದಿದ್ದೀನಿ. ಈ ಥರದ್ದು ಯೂನಿಕಾರ್ನ್ ಒಂದು ತಗೊಳ್ಳಿ. ಇದು ಈ ಥರದ್ದು ಇಷ್ಟ ಈ ಥರದ್ದೊಂದು ಅವಳಿಗೆ ಇಷ್ಟ ಯೂನಿಕಾರ್ನ್ ರೀ. ಲೈಟ್ ಬರುತ್ತಾ ಕೆಳಗಡೆ ಎಲ್ಲ ಪ್ರೆಸ್ ಮಾಡ್ಬೇಕು ನಾವು. ಹಾಂ ತಗೊಳ್ಳಿ. ಪಿಂಕೆ ತಗೊಳ್ಳಿ. ಹಾಂ ಫಿಕ್ಸೆಡ್ ರೇಟ್ 100 ರೂಪಾಯಿ ಹಾಕಿದ್ರೆ ಈ ಮನೆ ತುಂಬ ದಿನದಿಂದ ಕೇಳ್ತಾ ಇದ್ಲು ಆ ಥರ ಕಿವಿಗೆ ಹಾಕೊಳ್ಳೋದು ಬೇಕು ಅಂತ. ಸೊ ಅವಳಿಗೆ ಕೊಡಿಸಿದ್ವಿ. ಆ್ಯಂಡ್ ನಾನು ಬಿಂದು ಮತ್ತು ಇಮಾನಿ ಬ್ಯಾಂಗಲ್ಸ್ ತೊಗೊಂಡ್ವಿ. ಬ್ಯಾಂಗಲ್ಸ್ ಚೆನ್ನಾಗಿತ್ತು, ವರ್ತ್ ಅನಿಸ್ತು. ಆ್ಯಂಡ್ ನೆಕ್ಸ್ಟು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಕಾರ್ ಹತ್ರ ಹೋದ್ವಿ. ಕಾರ್ ಹತ್ರ ಹೋಗಿ ನೆಕ್ಸ್ಟು ಅವ್ರನ್ನ ಪಾಳ್ಯದ ಹತ್ರ ಬಿಟ್ಟು ಅಮ್ಮನ ಡ್ಯಾಡಿನ ಬಿಂದುನ ನಾವು ನೆಕ್ಸ್ಟು ನಮ್ಮ ಜರ್ನಿ ಸ್ಟಾರ್ಟ್ಸ್. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಈ ವಿಡಿಯೋದಲ್ಲಿ ನೋಡಿ. ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮುತ್ತತ್ತಿ. ಆ್ಯಕ್ಚುಲಿ ಮುತ್ತುರಾಯನ ಸೇವೆ ಅಂತ ಸ್ಯಾಟರ್ಡೆ ಮಾಡ್ತಾರೆ. ಸೊ ನಾವಿವಾಗ ಲಾಸ್ಟ್ ಡೇ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ರಾಜೇಶ್ವರ್ ಅಲ್ಲಿ ಹೋಗಬೇಕು, ಮುತ್ತುರಾಯನ ಸೇವೆ ಮಾಡ್ಕೊಂಬರ್ಬೇಕು ಅಂತ ಹೇಳ್ತಾನೆ ಇದ್ದರು. ಅದಕ್ಕೆ ರೈಟ್ ಅಂತ ಹೇಳಿ ಇವಾಗ ನಾವು ಮುತ್ತತ್ತಿಗೆ ಹೋಗ್ತಾ ಇದ್ದೀವಿ. ಮುಂದುಗಡೆ ಗೌಡ್ರು ಕಾರ್ ಹೋಗ್ತಾ ಇದೆ, ನಾವು ಹಿಂದೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಸ್ವಲ್ಪ ಅದು ಮುತ್ತತ್ತಿ ಇದೆಯಲ್ಲ, ಅದು ಒಂದು ಫಾರೆಸ್ಟ್ ಥರ ಲೈಕ್ ಅನಿಮಲ್ಸ್ ಎಲ್ಲ ಇರುತ್ತಂತೆ. ನಮಗೆ ಅಲ್ಲಿ ಫಸ್ಟ್ ಟೈಮ್ ನಾನು ನೋಡಿದ್ದು. ತುಂಬ ಸಲ ಹೋಗಿದ್ದೀನಿ 4 to 5 ಟೈಮ್ಸ್, ಬಟ್ ಫಸ್ಟ್ ಟೈಮ್ ನನಗೆ ಅಲ್ಲಿ ಜಿಂಕೆ ಎಲ್ಲ ಕಾಣಿಸಿದ್ದು. ಬಟ್ ಅಲ್ಲಿ ಮುತ್ತತ್ತಿ ನೀವು ಕಾಡಲ್ಲಿ ಫುಲ್ಲು ಹೋಗ್ತಾ ಇದ್ರೆ ಟೆಂಪಲ್ ತನಕನೂ ಬರೀ ಮಂಕೀಸನೇ ಕಾಣೋದು. ಅಲ್ಲಿ ಯಾವ ಕಡೆ ನೋಡಿದ್ರೂ ಬರೀ ಕೋತಿಗಳೇ ಇರುತ್ತೆ. ಬಟ್ ಈ ಸಲ ನಾವು ಸ್ವಲ್ಪ ಜಿಂಕೆ ಎಲ್ಲ ನೋಡಿದ್ವಿ. ಈವನ್ ಅದು ನಿಯರ್ ನೋಡಿ ರೋಡ್ ಹತ್ರ ಎಲ್ಲನೂ ಅಷ್ಟೇ ಸುಮ್ಮನೆ ನಿಂತಿರ್ತಾ ಇತ್ತು. ಯಾವುದೇ ವೆಹಿಕಲ್ಸ್ ಬಂದ್ರೂ ಏನು ಅದಕ್ಕೆ ಭಯ ಆಗಲಿ ಏನೂ ಆಗಲಿ ಅನಿಸ್ತಾನೆ ಇರಲಿಲ್ಲ. ಅಲ್ಲೇ ನಿಂತ್ಕೊಂಡು ಅದು ಇದು ತಿಂತಾಯಿತ್ತು. ಸೊ ನಾವು ನಮಗೆ ಕ್ಲಿಯರಾಗಿ ಕಾಣಿಸ್ತು. ಇವನ್ ಬಂಡೀಪುರದಲ್ಲಿ ನೋಡಿದ್ವಿ ತುಂಬಾ ಜಿಂಕೆಗಳನ್ನ. ಅದು ಬಿಟ್ಟರೆ ನೆಕ್ಸ್ಟು ಇಲ್ಲೇ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಒಂದು ರೆಸಾರ್ಟ್ ಇದೆ, ಭೀಮೇಶ್ವರ ಅಂತ ಒಂದು ರೆಸಾರ್ಟು. ಸೊ ಇದನ್ನು ನಾವು ಆನ್ಲೈನಿಂದ ಬುಕ್ ಮಾಡಬೇಕಂತೆ. ಸೊ ಒಂದು ಸಲ ಹೋಗಬೇಕು ಅಂತ ಹೇಳ್ತಾಯಿದ್ರು ರಾಜೇಶ್ ಅವರು. ಬಟ್ ತುಂಬಾ ಚೆನ್ನಾಗಿದೆಯಂತೆ. ಕಾಡು ಮಧ್ಯ ಇದೆ ಅದು ರೆಸಾರ್ಟು. ಒಂದು ಸಲ ನೀವು ಹೋಗಂಗಿದ್ರೆ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ಭೀಮೇಶ್ವರ ಅಂತ ಅದು ರೆಸಾರ್ಟು. ಒಂದು ಸಲ ನೀವು ಗೂಗಲಲ್ಲೆಲ್ಲ ಚೆಕ್ ಮಾಡಿ ನೋಡಿ ಹೇಗಿದೆ ಏನು ಅಂತ. ಬಟ್ ಹೋಗಿ ಬನ್ನಿ, ಈ ಥರ ಎಲ್ಲ ಹೊಸ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ. ಬಟ್ ನೆಕ್ಸ್ಟು ನಮ್ದು ಅದೇ ಪ್ಲ್ಯಾನ್ ಇರೋದು, ಅಲ್ಲಿಗೆ ಹೋಗಿ ಬರಬೇಕು, 1 ಡೇ ಸ್ಟೇ ಮಾಡಬೇಕು ಅಂತ. ನೋಡೋಣ ಯಾವಾಗ ಆಗುತ್ತೆ, ಯಾವಾಗ ಹೋಗಿ ಬರ್ತೀವಿ.
ಕಾರೇ ಹೋಗುತ್ತೆ ಅಲ್ಲೇ ಫಿಕ್ಸು. ಬೇಡ ಬೇಡ ಸರ್. ಏನು ಚೆನ್ನಾಗಿ ಕೇಳ್ತದೆ ನೋಡು. ಹಲೋ ಅಂತ ಇದ್ರು. ಹಾಂ ಈಗ ಹಲೋ ಅಂತೆ. ಹಲೋ ಹಾಂ ಬೇಕಾ? ನೋಡಿ ಪ್ರದಿ ಸೌದೆ ಎಲ್ಲ ಇದೆ ಇಲ್ಲಿ. ಬಿರಿಯಾನಿ ಅಲ್ಲಿ ಮಾಡಲಿಲ್ಲ ಅಂದಿದ್ರೆ ಇಲ್ಲಿ ಮಾಡ್ಬೋದು. ಒಲೆಯಲ್ಲಿ ಮಾಡ್ಬೋದಾಗಿತ್ತು. నేను ಬರೀ ವೈಟ್ ರೈಸ್ ಮಾಡ್ಕೊಂಡು ಗ್ರೇವಿ ಮಾಡ್ಕೊಂತಿದ್ರು. ಈ ಕಡೆ ಹೋಗೋಣ ಈ ಕಡೆ ಹೋಗೋಣ. ಅದು ತೊಗೊಂಬಂದಿರೋ ಸ್ಪೀಕರ್ ಇವಾಗ ಹಾಕ್ಬಿಟ್ಟು ಕುತ್ಕೋಬೋದಾಗಿತ್ತು ಇಲ್ಲಿ. ನಾನೇ ಎತ್ಕೊಳ್ಳಿ ಅಂತ ಹೇಳಿದ್ದೆ ನಾನು. ಅವರು ಫುಲ್ ಇಂಜಿನಿಯರು, ಇವಳು ಇಂಜಿನಿಯರ್ ಅಲ್ಲ. ಎತ್ಕೊಂಡಿದ್ದಕ್ಕೆ ಬೇಡ ಅಂದಿದ್ದು ನೀವು. ಏನು ಕಾರ್ನ ತಿರುಗಿಸ್ಬಿಟ್ಟು ಹಾಕ್ಬೇಕು. ಒಂದು ಪ್ಲೇಸ್ ನೋಡಿ ಕುಕ್ಕಿಂಗ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ನೋಡಿದ್ವಿ. ನೆಕ್ಸ್ಟು ಇನ್ನೇನು ನೀರಲ್ಲಿ ಆಟ ಆಡೋದು. ಸೊ ಎಲ್ಲರೂ ಸೇರಿಕೊಂಡು ಬಂದು ನೀರಲ್ಲಿ ಆಟ ಆಡ್ತಾ ಇದ್ದೀವಿ. ಸಖತ್ತಾಗಿತ್ತು ಮಾತ್ರ. ಅಷ್ಟು ಬಿಸಿಲು ಇರಲಿಲ್ಲ, ಅಷ್ಟು ಕೋಲ್ಡು ಇರಲಿಲ್ಲ, ಆ ಥರ ಇತ್ತು. ಸೊ ಎಲ್ಲರೂ ಆಟ ಆಡ್ತಾ ಇದ್ವಿ, ಎಂಜಾಯ್ ಮಾಡಿದ್ವಿ. ನೆಕ್ಸ್ಟು ಇಲ್ಲಿ ಸಿಕ್ಕಾಬಟ್ಟೆ ಕೋತಿಗಳಿದೆ. ಮುತ್ತತ್ತಿ ಅಂದರೆ ಕೋತಿಗಳೇ ಜಾಸ್ತಿ. ಅಲ್ಲಿ ನಾವೇನು ಇಟ್ಟಿದ್ದೀವಿ ಫುಡ್ನೆಲ್ಲ ಎತ್ಕೊಂಡು, ನಾವು ಆ್ಯಕ್ಚುಲಿ ನೆನ್ನೆ ಮಾಡಿದ ಬಿರಿಯಾನಿ ಎಲ್ಲ ಇತ್ತು. ಸೊ ಅದನ್ನೆಲ್ಲ ತೆಗೆದು ಬಿರಿಯಾನಿನೆಲ್ಲ ತಿಂದ್ಕೊಂಡು ಕೂತಿದ್ದಂತೆ. ಸೊ ಅದನ್ನು ತೊಗೊಂಡೋಗಿ ನಾವು ಫುಲ್ಲು ಅದಕ್ಕೆ ಹಾಕಿ ಮತ್ತು ನೆಕ್ಸ್ಟು ವೈಟ್ ರೈಸ್ ಎಲ್ಲ ಮಾಡಿ ಆ್ಯಂಡ್ ಚಿಕನ್ ಗ್ರೇವಿ ಮಾಡಿದ್ವಿ. ಈವನ್ ಆಲ್ಮೋಸ್ಟ್ ಅಲ್ಲಿಗೆ ಬರೋರೆಲ್ಲ ನಾನ್ ವೆಜ್ಜೇ ಮಾಡ್ತಾರೆ. ಸೊ ನಾವು ಮತ್ತೆ ನಾನ್ ವೆಜ್ ಮಾಡಿದ್ವಿ. ವೈಟ್ ರೈಸ್ ಆ್ಯಂಡ್ ಚಿಕನ್ ಗ್ರೇವಿ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಕೂತಿದ್ದೀವಿ. ಇವಾಗ ನಮ್ಮದು ಹೊರಡೋದು. ನಾವಿವಾಗ ಬ್ಯಾಂಗ್ಳೂರ್ಗೆ ಹೊರಡ್ತಾ ಇದ್ದೀವಿ. ಈವ್ನಿಂಗ್ ಆಯಿತು, ಒಂದು 5:30 ಆಯಿತು. ನೋಡಿ ಎಲ್ರೂ ಫುಲ್ಲು ಫ್ರೆಶ್ ಅಪ್ ಆಗಿ ಎಲ್ರೂ ಫೋಟೋಸ್ ಆ್ಯಂಡ್ ವೀಡಿಯೋಸ್ ತೆಗ್ಸ್ಕೊತಾ ಇದ್ದೀವಿ. ನೆಕ್ಸ್ಟ್ ನಮ್ಮ ಜರ್ನಿ ಟು ಬ್ಯಾಂಗ್ಳೂರ್. ಒಟ್ನಲ್ಲಿ ನಾವು ನೈಟು ಹೋಗಿ ರೀಚ್ ಆಗ್ತೀವಿ. ನೆಕ್ಸ್ಟ್ ಡೇ ಮಕ್ಕಳಿಗೆಲ್ಲ ಸ್ಕೂಲ್ ಇದೆ. ಸೊ ಸ್ಕೂಲ್ಗೆಲ್ಲ ಕಳಿಸ್ಬೇಕು. 2 ಡೇಸಿಂದ ಮಕ್ಕಳೆಲ್ಲ ಎಂಜಾಯ್ ಮಾಡಿಬಿಟ್ಟಿದ್ದಾರೆ. ಸೊ ಇವಾಗ ಸ್ಕೂಲು ನೆಕ್ಸ್ಟು ಬನ್ನಿ ಹೊರಡೋಣ ಬ್ಯಾಂಗ್ಳೂರಿಗೆ. ಅಡುಗೆ ಮಾಡ್ಕೊಳ್ಬೇಕು. ಬಾಯ್ ಫ್ರೆಂಡ್ಸ್, ಹೊರಡ್ತಾ ಇದ್ದೀವಿ. ನಾವು ಎಲ್ಲ ಹೊರಟ್ವಿ. ಗೌಡ್ರು ಅವ್ರ ಫ್ಯಾಮಿಲಿ ಸ್ವಲ್ಪ ಬೇಗ ಹೊರಟ್ರು. ನಾವು ನಿಧಾನಕ್ಕೆ ಬಂದ್ವಿ. ನಾನು ರಾಮನಗರದಲ್ಲಿ ನಾನು ಮೈಸೂರು ಪಾಕ್ ತೊಗೋಬೇಕು ಜನಾರ್ದನ್ ಹೋಟೆಲಲ್ಲಿ ಅಂತ ಹೇಳ್ತಾ ಇದ್ದೆ. ಸೊ ರಾಮನಗರ ಹೋಗಿ ಜನಾರ್ದನ್ ಹೋಟೆಲಲ್ಲಿ ಮೈಸೂರು ಪಾಕ್ ತೊಗೊಂಡು ತಿಂದ್ಕೊಂಡು ನಾವು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಚಾನಲ್ ನೋಡಿ. ಥ್ಯಾಂಕ್ ಯು ಆಲ್.